ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಕ್ಕಳು ಮಾವನ ಜೊತೆ ಆಟ ಆಡೋವಾಗ ಹೋಗ್ರೋ ಓದ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲಿ ಮಾವಂಗೆ ಸೊಸೆ ಮೊಮ್ಮಕ್ಕಳನ್ನ ನನ್ನ ಹತ್ರ ಬಿಡೋದೇ ಇಲ್ಲ ಅನ್ಸ್ಬಿಡುತ್ತೋ ಅಂತ ಅವ್ರಾಗವ್ರೆ ಓದ್ಕೊಳ್ರೋ ಅಂತ ಹೇಳೋವರೆಗೂ ನಾನು ಸುಮ್ಮನೆ ಕಾಯ್ತೀನಿ. ಎಲ್ಲಿ ಮಾವಂಗೆ ಖಾರ ಜಾಸ್ತಿ ಆಗ್ಬಿಡುತ್ತೋ ಅಂತ ಸ್ವಲ್ಪ ಸಪ್ಪೆ ಅಡುಗೆನೆ ಮಾಡ್ತೀನಿ. ನಮಗ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಕಮ್ಮಿ ಅನ್ಸ್ಬಾರ್ದು ಅಂತ ಪ್ರತಿ ಕ್ಷಣನೂ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಬದುಕ್ತಿರೋಳು ನಾನು. ಅಂಥದ್ರಲ್ಲಿ ನನಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ದೇವ್ರ ಮೆಚ್ತಾನ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಪ್ಪ ಹೋಗಿರೋದು ನನ್ನಿಂದ ಅಂತನಾ? ಚಿಕ್ಕ ವಯಸ್ಸಿಂದ ಅಪ್ಪನಿಗೋಸ್ಕರ ಬದುಕ್ತಾ ಇದ್ದೀನಿ ನಾನು. ಅಮ್ಮ ಹೋದ್ಮೇಲೆ ಈ ಮನೆ ಮುಗ್ದೇ ಹೋಯ್ತು, ಹೆಣ್ಣಿಲ್ಲದ ಸಂಸಾರ ತುಂಬಾ ದಿನ ಉಳಿಯಲ್ಲ ಅಂತ ಊರವರೆಲ್ಲ ಆಡ್ಕೋತಾ ಇದ್ರು. ಆಗ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಅಪ್ಪನ ಮಗು ತರ ನೋಡ್ಕೊಂಡಿದ್ದೀನಿ ನಾನು, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅಂತ ಹಿರಿ ಜೀವನ ಹೊರಗೆ ಕಳಿಸಿ ಈಗ ಭಾಷಣ ಬಿಗಿತಾ ಇದೆಯಾ? ಭಾಷಣ ನಿನ್ನ ಮೆಸ್ತಾನ ದೇವ್ರು? ಏನ್ರಿ ನೀವು ಮಾತಾಡೋದು ನೋಡಿದ್ರೆ ನಾನೇ ಮಾವನ್ನ ಕತ್ತಿಡ್ದು ಆಚೆ ದಬ್ಬಿದಿರಿ ಅನ್ನೋ ಹಾಗಿದೆ. ಆಚೆ ಹಾಕೋಕೆ ಕತ್ತಿಡ್ ದಬ್ಬೇಕು ಅಂತ ಏನೂ ಇಲ್ಲ, ಚುಚ್ಚು ಮಾತಾಡಿದ್ರು ಸಾಕು. ಅಕ್ಕ ಬಾವಾ ನಿಮಗೆ ಕೈ ಮುಗ್ದು ಬೇಡ್ಕೋತೀನಿ, ಮೊದಲು ನೀವು ಜಗಳ ಆಡೋದನ್ನ ನಿಲ್ಸಿ. ಶಿವರೇ, ನೀವು ಹಿಂಗ್ ಜಗಳ ಆಡ್ತಿಪ್ಪೋದಕ್ಕೆ ಯಜಮಾನ್ರ ಮನೆ ಬಿಟ್ಟು ಹೋದ್ದು. ಏನ್ ಕಾಶಿ ಅವ್ರೆ ಹೀಗೆ ಹೇಳ್ತೀರಾ? ಎಲ್ಲ ಆಗಿರೋದು ನನ್ನಿಂದಾನೆ ಅನ್ನೋ ಹಾಗೆ. ಬಾವಾ ಇಬ್ರಿಗೂ ಸೇರ್ಸಿ ಹೇಳ್ತಾ ಇರೋದು, ನೀವ್ ಏನೇ ಹೇಳಿದ್ರು ನೀವು ಮಾಡಿದ ತಪ್ಪೆ. ಏನೇ ಗೌರಿ ತಪ್ಪು ಅಂತೆಲ್ಲ ಹೇಳ್ತಿದ್ಯಾ? ನಾನಂತದ್ ಏನೇ ಮಾಡ್ದೆ? ಹಂಗಲ್ಲ ಗಿರ್ಜಮ್ಮ, ಒಂದು ಹಿರಿ ಜೀವದ ಮುಂದೆ ಮುದ್ದಾದ ಜೋಡಿಗಳು ಜಗಳ ಆಡ್ತಿದ್ರೆ ಅವ್ರಿಗೆ ಎಂತ ಅನ್ಸುತ್ತೆ? ಈ ಎಲ್ಲ ಜಗಳಕ್ಕೂ ನಾನೇ ಕಾರಣ ಅಂದಳಿ ಅನ್ಸೋದಿಲ್ಲ. ಅದಕ್ಕೆ ಯಜಮಾನ್ರು ಈ ಗೋಜೆ ಬೇಡ ಅಂದಳಿ ಅವ್ರ ಜಾಗ ಅವ್ರು ಹುಟ್ಕೊಂಡಿರು. ಅವ್ರ ಜಾಗನ ಅಂದ್ರೆ ಅವ್ರೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಹ್ಞೂ ಬಾವಾ, ಇವ್ರಿಗೀಗಷ್ಟೇ ವಿಷಯ ಗೊತ್ತಾಯ್ತು. ಮಾವ ವೃದ್ಧಾಶ್ರಮದಲ್ಲಿದ್ದಾರಂತೆ. ಗೌರಿ ಏನೇ ಹೇಳ್ತಿದ್ಯಾ? ಮಾವ ಹೋಗಿ ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿದಾರ? ಅಯ್ಯೋ ದೇವ್ರೆ ದೇವ್ರೆ, ಈಗಂತೇನು ಪ್ರಯೋಜನ? ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನಮ್ಮನೆ ನಮ್ ಸಂಸಾರ ಅಂತ ಇದ್ರು ಅಪ್ಪ, ಅಂತವ್ರು ಆಶ್ರಮಕ್ಕೆ ಹೋಗಿದ್ದಾರೆ ಅಂದ್ರೆ ನಾವ್ ಯಾರು ಬೇಡ ಅಂತ ಅರ್ಥ. ಅವ್ರಿಗೆ ನಾವ್ ಯಾರು ಬೇಡವಾಗ್ಬಿಟ್ವಾ? ಏನ್ರಿ ಮಾಡೋದು ಇವಾಗ? ಅಪ್ಪ ಇಲ್ದಿರೋ ಮನೆ ನನಗೂ ಬೇಡ, ಅವ್ರಿಲ್ದಿರೋ ಮನೆ ಸ್ವರ್ಗ ಆದ್ರು ನನಗೆ ನರಕಾನೆ. ಅವ್ರೆಲ್ಲಿದ್ದಾರೋ ನಾನು ಅಲ್ಲಿಗೆ ಹೋಗ್ತೀನಿ. ರೀ ನೀವೊಬ್ರೆ ಅಲ್ಲ, ನಾನು ಬರ್ತೀನಿ. ನೀವಷ್ಟೇ ಅಲ್ಲ, ನಾವು ನಿಮ್ ಜೊತೆ ಬರ್ತೀವಿ. ಕಷ್ಟನೋ ಸುಖನೋ ಎಲ್ರೂ ಒಟ್ಟಿಗೆ ಇರೋಣ. ನಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.